ನಮಸ್ಕಾರ ಬಂಧುಗಳೇ, ನಾಡಿನ ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳು. ಅರಸೀಕೆರೆಯಲ್ಲಿ ಮೊಹರಂ ಹಬ್ಬವನ್ನು ಅರಸೀಕೆರೆಯಲ್ಲಿ ಸಡಗರದಿಂದ ಆಚರಿಸಲಾಯಿತು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿ ಮೊಹರಂ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ತ್ಯಾಗ ಬಲಿದಾನದ ಮೊಹರಂ ಹಬ್ಬವನ್ನು ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲಾ ಧರ್ಮದವರು ಒಟ್ಟಾಗಿ ಆಚರಿಸಿದರು. ಮುಸ್ಲಿಂರಿಗೆ ಈ ಹಬ್ಬವು ಅತ್ಯಂತ ವಿಶೇಷವಾದ ಹಾಗೂ ದೊಡ್ಡ ಹಬ್ಬವಾಗಿದೆ. ಈ ಹಬ್ಬವು ತ್ಯಾಗ, ನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧವನ್ನು ಸಂಕೇತಿಸುವ ಹಬ್ಬವಾಗಿದೆ. ಮುಸ್ಲಿಂ ಸಮುದಾಯದವರು ಇದನ್ನು ಸಂಭ್ರಮದ ಹಬ್ಬವೆಂದು ಆಚರಿಸುವ ಬದಲು ಶೋಕದ ಹಬ್ಬವೆಂದು ಆಚರಿಸುತ್ತಾರೆ. ಈ ಹಬ್ಬವು ರಂಜಾನ್ ನಂತರ ಬರುವ ಎರಡನೇ ಅತ್ಯಂತ ಪೂಜ್ಯ ಹಬ್ಬವಾಗಿದೆ. ಈ ಹಬ್ಬದಲ್ಲಿ ಮುಸ್ಲಿಂ ಬಾಂಧವರು ಅಲ್ಲಾಹುವನನ್ನು ಪ್ರಾರ್ಥಿಸುತ್ತಾರೆ. ಆತ್ಮಾವಲೋಕನ ಮತ್ತು ಸ್ಮರಣೆಯಲ್ಲಿ ತಮ್ಮ ದಿನವನ್ನು ಕಳೆಯುತ್ತಾರೆ. ಈ ದಿನದಂದು ಪ್ರವಾದಿ ಮಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ರನ್ನು ಕೊಲ್ಲಲಾಯಿತು. ಇದರ ಸಲುವಾಗಿ ಜನರು ಮೊಹರಂ ಹಬ್ಬವನ್ನು ಆಚರಿಸುವ ಮೂಲಕ ಅವರನ್ನು ನೆನೆಯುತ್ತಾರೆ. 10 ದಿನಗಳ ಕಾಲ ನಡೆಯುವ ಹಬ್ಬವಿದು. ಕನಕನ ಬಸಾಪುರದ ಪೀರಲು ದೇವರನ್ನು ಇಲ್ಲಿಗೆ ತರುತ್ತಾರೆ. ಅರಸೀಕೆರೆ ಪೀರಲು ದೇವರು ಹಾಗೂ ಕನಕನ ಬಸಾಪುರದ ಪೀರಲು ದೇವರನ್ನು ಕೂರಿಸಿ ಹಾಡುಗಳನ್ನು ಹಾಡಿ ಅಲ್ಲಾಹುವಿನ ಕುರಿತು ಪ್ರಾರ್ಥನೆ ಮಾಡುತ್ತಾರೆ. ಪೀರಲು ದೇವರಿಗೆ ಸಕ್ಕರೆ, ಹಣ್ಣು, ಕಾಯಿ, ಹೂವು, ಉತ್ತತ್ತಿ, ಚವಂಗಿಯನ್ನು ಅರ್ಪಿಸುತ್ತಾರೆ. ಊರಿನ ಪ್ರಮುಖ ಬೀದಿಗಳಲ್ಲಿ ಪೀರಲು ದೇವರ ಮೆರವಣಿಗೆಯು ವಿವಿಧ ವಾದ್ಯಗಳೊಂದಿಗೆ ನೆರವೇರಿತು. ಈ ಸಂದರ್ಭದಲ್ಲಿ ಹುಲಿವೇಷಧಾರಿಗಳು ಕುಣಿದು ಕುಪ್ಪಳಿಸಿದರು. ಹಬ್ಬದ ಹಿಂದಿನ ದಿನವಾದ ಶನಿವಾರ ರಾತ್ರಿ ಭಕ್ತರು ಅಗ್ನಿ ಹಾಯುತ್ತಾರೆ. ಅಗ್ನಿಗೆ ಉಪ್ಪು, ಮೆಣಸು, ಮಂಡಕ್ಕಿ ಹಾಕುತ್ತಾರೆ. ಒಟ್ಟಾರೆಯಾಗಿ ಈ ಹಬ್ಬವು ಸಂಭ್ರಮ ಸಡಗರದಿಂದ ನೆರವೇರಿತು. ಇದೇ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷ ಅಬೀಬ್ ಸಾಹೇಬ್, ಕಾರ್ಯದರ್ಶಿ ಕಾಜಿ ಮಹಮ್ಮದ್ ಸಾಹೇಬ್, ವೈಟಿ ಕೊಟ್ರೇಶ್, ಹಸೀನ್ ಸಾಹೇಬ್, ಲಕ್ಷ್ಮೀದೇವಿ ಅಣ್ಣಪ್ಪ, ಫಯಾಜ್, ಬರ್ಕತ್, ಹುಸೇನ್ ಸಾಹೇಬ್, ಜಾಫರ್, ಊರಿನ ಮುಖಂಡರು, ಹಿಂದೂ ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ವರದಿ ಮಹೇಶ್, ಅರಸೀಕೆರೆ.